ಇದ್ದರೆ ಪಾರಿವಾಳ ಮತ್ತು ಇರುವೆಯ ರೀತಿಯ ಸ್ನೇಹಿತರಾಗಿರಬೇಕು. ಇದು ನಾನಾಡಿದ ಮಾತಲ್ಲ, ಕಾಡಿನ ಪ್ರಾಣಿಗಳೆಲ್ಲವೂ ಸಹ ಹಾಡುತ್ತಿರುವ ಮಾತು. ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತೊಂದು ಸುಂದರವಾದ ಕತೆ ತಂದಿದ್ದೇನೆ. ಕಥೆಯನ್ನು ನೋಡೋಣ ಬನ್ನಿ, ತಡ ಮಾಡೋದು ಬೇಡ. ಹಿಂದೆ ಸುಂದರವಾದ ಒಂದು ದಟ್ಟವಾದ ಅರಣ್ಯ ಇತ್ತು. ಆ ಅರಣ್ಯದ ಮಧ್ಯದಲ್ಲಿ ಒಂದು ಸುಂದರವಾದ ನದಿ ಕೂಡ ಹರಿತಾ ಇರುತ್ತೆ. ಅರಣ್ಯದಲ್ಲಿನ ಎಲ್ಲ ಪ್ರಾಣಿ ಪಕ್ಷಿಗಳು ಸಹ ಬಾಳ್ವೆಯ ಜೀವನವನ್ನು ಮಾಡುತ್ತಾ ಇದ್ದವು. ಒಂದಕ್ಕೊಂದು ಪರಸ್ಪರ ಸಹಾಯ ಮಾಡುತ್ತಾ ಅನ್ಯೋನ್ಯವಾಗಿ ಜೀವನವನ್ನು ಸಾಗಿಸ್ತಾ ಇರ್ತವೆ. ಅದೇ ಕಾಡಿನಲ್ಲಿ ಒಂದು ಪಾರಿವಾಳ ಹಾಗೂ ಇರುವೆಯೂ ಕೂಡ ಇದ್ದವು. ಒಂದು ಮರದ ಬುಡದಲ್ಲಿ ತಮ್ಮ ಗೂಡನ್ನು ಕಟ್ಟಿಕೊಂಡು ಆ ಇರುವೆಗಳು ವಾಸಿಸುತ್ತಿದ್ದವು. ಕಾಗೆ, ಪಾರಿವಾಳ ಹೀಗೆ ಹಲವಾರು ಪಕ್ಷಿಗಳು ಕೂಡ ತಮ್ಮ ಮನೆಯನ್ನು ಆ ಮರದ ಮೇಲೆ ಕಟ್ಟಿಕೊಂಡು ಇದ್ದವು. ಇಡೀ ಕಾಡಿನ ಪ್ರಾಣಿಗಳಿಗೆ ನೀರಿನ ಮೂಲವೇ ಆ ನದಿ ಆಗಿತ್ತು. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಸಹ ಆ ನದಿಯ ಹತ್ತಿರ ಬಂದು ನೀರನ್ನು ಕುಡಿದು ಹೋಗುತ್ತಿದ್ದವು. ಪಾರಿವಾಳ ಮತ್ತು ಇರುವೆಯು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು. ಅವರು ಪ್ರತಿನಿತ್ಯವೂ ತಮ್ಮ ಯೋಗಕ್ಷೇಮಗಳನ್ನು ವಿಚಾರಿಸುತ್ತಾ ಒಬ್ಬರಿಗೊಬ್ಬರು ತುಂಬ ಆತ್ಮೀಯರಾಗಿದ್ದರು. ಹೀಗೆ ಇರುವಾಗ ದಿನಗಳು ಊರುತ್ತಿದ್ದವು. ಇರುವೆಯು ನದಿಯ ದಡದಲ್ಲಿ ಸುಮ್ಮನೆ ಓಡಾಡುತ್ತಿರುವಾಗ ಹಠಾತ್ತನೆ ಜಾರಿ ನದಿಗೆ ಬಿದ್ದು ಬಿಡುತ್ತದೆ. ಆಗ ನದಿಯ ಹರಿಯುತ್ತಿರುವ ರಭಸಕ್ಕೆ ಇರುವೆಯು ಕೊಚ್ಚಿಕೊಂಡು ಹೋಗುತ್ತಿರುತ್ತದೆ. ಪಾಪ ಇರುವೆಯು ಸಾವು ನೋವಿನ ಜೊತೆ ಸೆಣಸಾಡುತ್ತಾ ಇರುತ್ತದೆ. ಅಷ್ಟರಲ್ಲಿ ಅದರ ಗೆಳೆಯ ಪಾರಿವಾಳ ತನ್ನ ಸ್ನೇಹಿತ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವುದನ್ನು ನೋಡುತ್ತಾನೆ. ಆಗ ತನ್ನ ಗೆಳೆಯನ ರಕ್ಷಣೆ ಮಾಡಲು ಧಾವಿಸಿ ಬರುತ್ತಾನೆ. ಬಂದವನೇ, ಗೆಳೆಯೋ ಗೆಳೆಯೋ, ನಾನು ಬಂದಿರುವೆ, ನಿನ್ನನ್ನು ಖಂಡಿತ ರಕ್ಷಣೆ ಮಾಡುವೆ, ಭಯಪಡಬೇಡ, ಅಂಜಬೇಡ, ಅಳುಕಬೇಡ ಎಂಬುದಾಗಿ ಹೇಳುತ್ತದೆ. ಆಗ ಇರುವೆಗೆ ಸ್ವಲ್ಪ ಸಮಾಧಾನವಾಗುತ್ತದೆ. ನಂತರ ಪಾರಿವಾಳಕ್ಕೆ ಒಂದು ಉಪಾಯ ಹೊಳೆಯುತ್ತದೆ. ಅದು ಪಕ್ಕದಲ್ಲೇ ಇದ್ದಂತಹ ಒಂದು ದೊಡ್ಡ ಮಾವಿನ ಮರದಿಂದ ಒಂದು ದೊಡ್ಡ ಎಲೆಯನ್ನು ತನ್ನ ಕೊಕ್ಕಿನಿಂದ ಕಿತ್ತುಕೊಂಡು ಬರುತ್ತದೆ. ಅದು ತನ್ನ ಕೊಕ್ಕಿನಿಂದ ತಂದು ಇರುವೆಯ ಹತ್ತಿರ ಬಂದು, ಗೆಳೆಯ ಗೆಳೆಯ, ಈ ಎಲೆಯ ಮೇಲೆ ಹತ್ತಿ ಕೂರು, ನಾನು ನಿನ್ನ ಸುರಕ್ಷಿತವಾಗಿ ದಡಕ್ಕೆ ಬಿಡುತ್ತೇನೆ ಎಂಬುದಾಗಿ ಅದರ ಹತ್ತಿರ ಆ ಎಲೆಯನ್ನು ತರುತ್ತದೆ. ಆಗ ಆ ಇರುವೆಯು ಮೆಲ್ಲನೆ ಹುಷಾರಾಗಿ ಆ ಮಾವಿನ ಎಲೆಯ ಮೇಲೆ ಹತ್ತಿ ಕೂರುತ್ತದೆ. ಆಗ ಪಾರಿವಾಳವು ಇರುವೆಯನ್ನು ಸುರಕ್ಷಿತವಾಗಿ ದಡವನ್ನು ಸೇರಿಸುತ್ತದೆ. ನಂತರ ಸ್ವಲ್ಪ ಹೊತ್ತು ಆ ದಡದಲ್ಲೇ ಸುಧಾರಿಸಿಕೊಳ್ಳುತ್ತದೆ ಇರುವೆಯನ್ನು. ನಂತರ ಇಬ್ಬರು ಸಹ ತಮ್ಮ ಮನೆಯ ಹತ್ತಿರ ಹೋಗುತ್ತವೆ. ಮನೆ ಹತ್ತಿರ ಬಂದಂಥ ಇರುವೆ ಹಾಗೂ ಪಾರಿವಾಳವು ಮಾತನಾಡಿಕೊಳ್ಳುತ್ತವೆ. ಗೆಳೆಯ, ನೀನು ಇವತ್ತು ನನ್ನ ಜೀವವನ್ನು ಉಳಿಸಿದೆ ಕಣೋ, ನಾನು ಎಂದಾದರೂ ನಿನಗೆ ಸಹಾಯವನ್ನು ಮಾಡುತ್ತೇನೆ, ನಿನ್ನ ಋಣ ನನ್ನ ಮೇಲಿದೆ ಎಂಬುದಾಗಿ ಇರುವೆಯಣ್ಣ ಪಾರಿವಾಳನಿಗೆ ಹೇಳುತ್ತಾನೆ. ನಂತರ ಸ್ವಲ್ಪ ದಿನಗಳು ಕಳೆಯುತ್ತವೆ. ನಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಸ್ವಚ್ಛಂದವಾಗಿ ಹಾರಾಡುತ್ತಾ ಆಟ ಆಡುತ್ತಾ ಕಳೆಯುತ್ತಿರುತ್ತವೆ. ಅಷ್ಟರಲ್ಲಿ ಕಾಡಿಗೆ ಒಬ್ಬ ಬೇಟೆಗಾರನ ಬರುತ್ತಾನೆ. ಕಾಡಿಗೆ ಬಂದವನೇ ಅವನು ತನ್ನ ಬಿಲ್ಲು ಬಾಣದಿಂದ ಸಿಕ್ಕ ಪ್ರಾಣಿಗಳ ಮೇಲೆ ಬಿಲ್ಲುಗಳನ್ನು ಬಿಡಲು ಪ್ರಾರಂಭಿಸುತ್ತಾನೆ. ಎಲ್ಲ ಪ್ರಾಣಿಗಳು ಚಲ್ಲಪಿಲ್ಲಿಯಾಗಿ ಓಡುತ್ತವೆ. ಇತ್ತ ಅವನ ತಲೆಯ ಮೇಲೆಯೇ ಒಂದು ಮರದ ಮೇಲೆ ಪಾರಿವಾಳವು ಕೂತಿರುತ್ತದೆ. ಆ ಪಾರಿವಾಳವು ಯಾವುದೋ ಯೋಚನೆಯಲ್ಲಿ ಮಗ್ನವಾಗಿರುತ್ತದೆ. ಆಗ ಅವನು ಆ ಪಾರಿವಾಳದ ಮೇಲೆ ಗುರಿ ಮಾಡುತ್ತಾನೆ. ಅಷ್ಟರಲ್ಲಿ ಅದರ ಗೆಳೆಯ ಇರುವೆಯು ಆ ಬೇಟೆಗಾರನು ತನ್ನ ಗೆಳೆಯ ಪಾರಿವಾಳಗೆ ಗುರಿ ಮಾಡಿ ಇಟ್ಟಿರುವುದನ್ನು ನೋಡಿ ಸರ್ರನೆ ಬಂದು ಅವನ ಕಾಲಿಗೆ ಕಚ್ಚಿಬಿಡುತ್ತದೆ. ಇರುವೆ ಯಾವಾಗ ಅವನ ಕಾಲಿಗೆ ಕಚ್ಚುತ್ತದೆ ಆಗ ಅವನ ಗುರಿ ತಪ್ಪಿ ಪಾರಿವಾಳವನ್ನು ಬಿಟ್ಟು ಮರಕ್ಕೆ ಹೋಗಿ ಚುಚ್ಚಿಕೊಳ್ಳುತ್ತದೆ. ಆಗ ಪಾರಿವಾಳವು ಸರ್ರನೆ ಹಾರಿ ಹೋಗುತ್ತದೆ. ಆಗ ಅದು ಬದುಕಲೇ ಬಡಜೀವ ಎಂದುಕೊಂಡು, ಸಾವಿನಿಂದ ಪಾರಾದೆ ಎಂದುಕೊಂಡು ಆತಂಕದಿಂದ ಹಾರಿ ಮೇಲಕ್ಕೆ ಹೋಗುತ್ತದೆ. ಆಗ ಬೇಟೆಗಾರನು ಯಾವುದೇ ಬೇಟೆ ಸಿಗದಿದ್ದರಿಂದ ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಾನೆ. ಇತ್ತ
ತಾನು ತನ್ನ ಮನೆಯ ಕಡೆಗೆ ಮತ್ತೆ ಬಂದಂಥ ಪಾರಿವಾಳವು ಇರುವೆಗೆ ಬಂದು ಧನ್ಯವಾದವನ್ನು ತಿಳಿಸುತ್ತದೆ. ಇರುವೆಯಣ್ಣ, ನೀನು ಇಂದು ನನ್ನ ಪ್ರಾಣವನ್ನು ಉಳಿಸಿದೆ. ಅಂದು ನಿನ್ನ ಪ್ರಾಣವನ್ನು ಉಳಿಸಿದ್ದಕ್ಕೆ ಇಂದು ನೀನು ನನ್ನ ಪ್ರಾಣವನ್ನು ಉಳಿಸಿರುವೆ, ಧನ್ಯವಾದಗಳು ಎಂಬುದಾಗಿ ಹೇಳುತ್ತದೆ. ಅಂದಿನಿಂದ ಅವರ ಸ್ನೇಹ ಮತ್ತಷ್ಟು ಗಟ್ಟಿಯಾಗುತ್ತದೆ. ಆಗ ಕಾಡಿನ ಪ್ರಾಣಿಗಳೆಲ್ಲವೂ ಸಹ ಇದ್ದರೆ ಇವರಂತಹ ಸ್ನೇಹಿತರಿರಬೇಕು ಎಂದು ಮಾತನಾಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಹೀಗೆ ಸ್ನೇಹ ಅಮರ ಎಂದು ಹೇಳಲಾಗುತ್ತದೆ. ಹೀಗೆ ಸ್ನೇಹಿತರು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ತಮ್ಮ ತಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಂಡರು. ಅದಕ್ಕಾಗಿ ಹೇಳುವುದು ಸ್ನೇಹ ಯಾವತ್ತೂ ಅಮರವಾಗಿರುತ್ತದೆ ಎಂದು, ಸ್ನೇಹ ಪರಿಶುದ್ಧವಾಗಿರಬೇಕು ಎಂದು ಹೇಳುತ್ತಾರೆ. ಹಾಗೂ ನಾವು ಸ್ನೇಹಿತರನ್ನು ಆರಿಸಿಕೊಳ್ಳುವಾಗ ಎಚ್ಚರಿಕೆಯಿಂದ ಆರಿಸಿಕೊಳ್ಳಬೇಕು. ಸ್ನೇಹಿತರು ನಮಗೆ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಒಳ್ಳೆಯವರಾಗಿರಬೇಕು ಹಾಗೂ ನಾವು ಸಹ ಹಾಗೆಯೇ ಇರಬೇಕು. ಸ್ನೇಹಕ್ಕೆ ಕಟ್ಟಿಬದ್ಧವಾಗಿರಬೇಕು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು. ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಮುಂದಿನ ಇದೇ ರೀತಿಯ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ನನ್ನ ಧನ್ಯವಾದಗಳು ಸ್ನೇಹಿತರೆ. ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ.